ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಟಹಾಸ ಮಾಡಿದ್ದಾರೆ. ಈಗಾಗಲೇ ಸುಮಾರು 26ಕ್ಕೂ ಹೆಚ್ಚು ಜನರ ಸಾವನ್ನು ಕೂಡ ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೇಂದ್ರದ ಮಾಜಿ ಮಂತ್ರಿಗಳಾದ ಸಿಎಂ ಇಬ್ರಾಹಿಂ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಮಾರು 26-27 ಜನ ಹತ್ಯೆ ಮಾಡಲಾಗಿದೆ ಉಗ್ರರು. ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್? ನೊಂದಿದೆ ನಾನು ಇಂಥ ಸುದ್ದಿ ಕೇಳೋದಕ್ಕೆ ಇನ್ನೂ ಜೀವಂತವಾಗಿದ್ದೀವಲ್ಲ ಅನ್ನಕ್ಕಂಥ ವೇದನೆ ಇದೆ. ಮಾನವೀಯತೆಯನ್ನು ಕಗ್ಗೊಲೆ ಮಾಡಲಾಗಿದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಇದರ ಬಗ್ಗೆ ವಿಮರ್ಶೆ ಆಗಿದೆ. ಮತ್ತು ಇಂಟೆಲಿಜೆನ್ಸ್ ಯಾಕೆ ಫೇಲ್ ಆಯಿತು, ಯಾಕೆ ಇದರ ಕಾರಣ JNKಯಲ್ಲೇ ಇಂಟೆಲಿಜೆನ್ಸ್ ಯಾವತ್ತೂ ಆಕ್ಟಿವ್ ಆಗಿರುತ್ತೆ. 96ರಲ್ಲಿ ಖುದ್ದು ನಾನೇ ಮಂತ್ರಿಯಾಗಿದ್ದಾಗ ಚುನಾವಣೆ ನಡೆಸಿದ ನಾನು. ಅಲ್ಲಿ ಒಳ್ಳೆ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು ಕೇಂದ್ರದಿಂದ ರಾಜ್ಯದಿಂದ ಪರಸ್ಪರ ತಾಳ್ಮೆ ಇಟ್ಕೊಂಡು ಕೆಲಸ ಮಾಡೋದು. ಆರ್ಮಿ ಇಂಟೆಲಿಜೆನ್ಸು ಕೂಡ ಅಷ್ಟೇ ಎಚ್ಚರವಾಗಿ ಬಿಡಬೇಕಾಗುತ್ತದೆ. ಇಂಥ ಇತ್ತೀಚಿನ ವರ್ಷಗಳಲ್ಲಿ ಇಂಥ ದೊಡ್ಡ ಒಂದು ಘಟನೆ ನಡೆದಿಲ್ಲ. ಇಷ್ಟು ಜನರಿಗೆ ಏಕಾಏಕಿಯಾಗಿ ಟೂರಿಸ್ಟ್ ಹೋಗಿರ್ತಾರೆ, ಅವ್ರಿಗೆ ಯಾಕೆ ಸೆಕ್ಯೂರಿಟಿ ಅಲ್ಲಿ ಕೈ ತಗೊಂಡಿಲ್ಲ ಇವರು? ಇಷ್ಟು ಜನ ಟೂರಿಸ್ಟ್ಗಳು ಇರ್ಬೇಕಾದ್ರೆ ಅಲ್ಲಿರ್ಬೇಕಾಗಿತ್ತಲ್ಲ. ನಾನು ಓದಿರೋ ಸುದ್ದಿ ಪ್ರಕಾರ ಘಟನೆ ನಡೆದ ಭಾರಿ ಸಮಯದ ಮೇಲೆ ಸೆಕ್ಯೂರಿಟಿ ಫೋರ್ಸಸ್ ಅಲ್ಲಿಗೆ ಬಂದು ಅಂತ. ಅದು ಸತ್ಯನ? ಈ ಸತ್ಯಾಸತ್ಯತೆಯನ್ನು ಅರಿತುಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಕೂಡಲೇ ಪ್ರಧಾನಮಂತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ, ಹೋಮ್ ಮಿನಿಸ್ಟ್ರು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಇಂಥ ಘಟನೆಗಳು ಬಾರ್ಡ್ರನ್ನು ನಾವು ಬಿಗಿಯಾಗಿಟ್ಟರೆ ನುಸುಳೋರು ಕಡಿಮೆ ಆಗ್ತಾರೆ. ಹಿಂದೆ ನಾನು ಚುನಾವಣೆ ಮಾಡಿದಾಗ ಫಸ್ಟ್ ಮಾಡಿದಂಥ ಕೆಲಸ ಅದು, ಬಾರ್ಡ್ರನ್ನು ಟೈಟ್ ಮಾಡಿದ್ವಿ. ಯಾರೇ ಟೆರರಿಸ್ಟು ರಾಜ್ಯದ ಒಳಗೆ ಬರದೆ ಅಂತಕ್ಕಂಥದ್ದು ನೋಡಿ. ಕಾಶ್ಮೀರ ಚುನಾವಣೆ ನಡೆದಾಗ ಒಬ್ಬ ಮನುಷ್ಯ ಸತ್ತಿರಲಿಲ್ಲ, ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆದರು. ಆದರೆ ದಿನಕ್ಕೆ ಕಳೆದಂತೆ ಪರಿಸ್ಥಿತಿ ಹದಗೆಡ್ತಾ ಇದೆ. ಆದ್ದರಿಂದ ಫಾರೂಕ್ ಅಬ್ದುಲ್ಲಾ ಅವ್ರ ಮಗ ಉಮರ್ ಅಬ್ದುಲ್ಲಾ ಇದ್ದಾರೆ. ಅವರು ಕೂಡ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಳಕಳಿ ಮತ್ತು ಕಾಳಜಿ ಇರತಕ್ಕಂಥ ಫ್ಯಾಮಿಲಿ ಅದು. ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ದೃಢವಾದಂಥ ಸಂಕಲ್ಪ ಮಾಡಿ ಮುಂದೆ ಇಂಥ ಘಟನೆ ಆಗದೇ ಇರ್ತಕ್ಕಂಥದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ವ್ಯವಸ್ಥೆ ಮಾಡಬೇಕು ಅನ್ನೋಕ್ಕಂಥದ್ದು. ಎರಡನೇದು, ನಮ್ಮ ರಾಜ್ಯದಿಂದ ಏನು ತೀರ್ಕೊಂಡು ಹೋಗಿದ್ದಾರೆ ಮತ್ತು 26 ಜನ ಸತ್ತಿದ್ದಾರೆ. ಅವ್ರಿಗೆ ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರವನ್ನು, ಏನು ಪರಿಹಾರ ಕೊಟ್ಟರು ಹೋದ ಜೀವ ವಾಪಸ್ ಬರಲ್ಲ. ಆದರೆ ಸಣ್ಣ ಮಕ್ಕಳಿದ್ದಾರೆ, ತಂದೆಯನ್ನು ಕಳ್ಕೊಂಡಿದ್ದಾರೆ. ಮುಂದೆ ಅವ್ರ ವಿದ್ಯಾಭ್ಯಾಸ, ಅವ್ರ ಜೀವನ. ಈ ಕರ್ನಾಟಕದಿಂದ ಹೋದವ್ರು ಪಾಪ ಟೂರಿಸಮ್ ಆಗಿ ಹೋದವರು ಇವತ್ತು ಸತ್ಯ ಹಣವಾಗಿ ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರನೂ ಕೂಡ ಕೂಡಲೇ ಅವರ ಕಳೆಬರನ್ನು ತರ್ತಕ್ಕಂಥದ್ದಕ್ಕೆ ಯಾರಿಗಾದ್ರೂ ಇಲ್ಲಿಂದ ಡೆಪ್ಯೂಟ್ ಮಾಡಿ ಅವ್ರ ಬಾಡಿಯನ್ನು ಕರ್ನಾಟಕಕ್ಕೆ ತಂದು ಸಂಬಂಧಿಕರಿಗೆ ತಲುಪಿಸಿ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೂಡ ಒಂದು ಪರಿಹಾರವನ್ನು ಫ್ಯಾಮಿಲಿ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಸರ್, ಈಗ ಕಾಶ್ಮೀರ ಅಂದ್ಕೂಡಲೇ ಒಂದಷ್ಟು ಉಗ್ರರ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಅಂತ ಒಂದು ಸ್ಥಳದಲ್ಲಿ ಭದ್ರತಾ ವೈಫಲ್ಯ ಆಗಿದೆ, ಮತ್ತು ಇನ್ನೊಂದು ಕಡೆ ಇಂಟೆಲಿಜೆನ್ಸ್ ಕೇಂದ್ರ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ ಅಂತ ಹೇಳ್ತೀರಿ. ಇಂಟೆಲಿಜೆನ್ಸ್ ಇದ್ದಿದ್ರೆ ಮಾಹಿತಿ ಅದೇ ದೊಡ್ಡದು. ಇಂಟೆಲಿಜೆನ್ಸ್ ದೌಲತ್ ಅಂತ ಇಂಟೆಲಿಜೆನ್ಸ್ ಆಫೀಸರ್ ಇದ್ದರು, ಅವ್ರ ಜೊತೆ ನಾನು ನೇರವಾದ ಸಂಪರ್ಕ ಇತ್ತು. ಬಹುತೇಕ ಅವ್ರಿಗೆ ಇದಾರೋ ಇಲ್ಲ ಗೊತ್ತಿಲ್ಲ ನನಗೆ. ಒನ್ ಆಫ್ ದಿ ಬೆಸ್ಟ್ ಆಫೀಸರ್ಸ್. ಅಲ್ಲಿ ಉಗ್ರರನ್ನು ಎಷ್ಟರ ಮಟ್ಟಿಗೆ ಅವರು ಒಲಿಸಿದ್ರು ಅಂತ ಹೇಳಿದ್ರೆ, ಕೂಕಾಪೇರ್ ಅನ್ನಕ್ಕಂಥ ಒಬ್ಬ ಟೆರರಿಸ್ಟಿಗೆ ಟೆರರಿಸಮನ್ನು ಬಿಡಿಸಿ MLA ಎಲೆಕ್ಷನ್ ನಿಲ್ಲಿಸಿದ್ರು, ಗೆದ್ದವನಲ್ಲಿ. ಸೊ ಇದು ಒಂದು ಲೋಕಲ್ ಜನರನ್ನು ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದು. ಮತ್ತು ಎರಡನೇದು, ಹೊರಗಿಂದ ಬರ್ತಕ್ಕಂಥ ಉಗ್ರರನ್ನು ಬಾರ್ಡರ್ನಲ್ಲಿ ತಡೀತಕ್ಕಂಥದ್ದು. ಕಠಿಣವಾದ ಕ್ರಮ ತಗೊಳ್ಳೋದೇನೆ ಇದ್ದರೆ
ನಿಮಗೆ ಹೇಳ್ತೀನಿ, ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಅಲ್ಲ, ಎಲ್ಲ ಸರಿಯಾಯ್ತು ಅಂತೇಳಿ ಒಂದಷ್ಟು ಭದ್ರತೆಯನ್ನು ವಾಪಸ್ ಪಡೆದಿದ್ರು ಅನ್ನೋ ಒಂದು ವಿಚಾರ ಕೂಡ ಅಲ್ಲಿ ಚರ್ಚೆ ಆಗ್ತಿದೆ ಸರ್. ಅದೇ ತಪ್ಪಾಗಿರೋದು. ಯಾವತ್ತೂ ಕೂಡ ಈ ಪ್ರದೇಶದಲ್ಲಿ ಉಗ್ರರು, ಯಾಕಂದರೆ ಪಕ್ಕದ ದೇಶ ನಮ್ಮ ಶತ್ರು ಅದು. ನಮ್ಮಲ್ಲಿ ಶಾಂತಿ ಇರೋದು ಅದಕ್ಕೆ ಇಚ್ಛೆ ಇಲ್ಲ. ಸೊ ಅದನ್ನು ನಾವು ಮನಸ್ಸಿನಾಗ ಇಟ್ಕೊಂಡು ಇವತ್ತು ನಾವು ನಮ್ಮ ಭದ್ರತೆನ ನಾವು ಸದಾಕಾಲ ಇಟ್ಕೊಳ್ತಕ್ಕಂಥದ್ದು ಉತ್ತಮ. ಅದನ್ನು ಮಾಡಬೇಕು ಅನ್ನಕ್ಕಂಥದ್ದು ಎಲ್ಲರ ಆಗ್ರಹ. ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಇಂಥ ಸಲಹೆಗಳು ಬರ್ತವೆ. ದಯವಿಟ್ಟು ಎಲ್ರಿಗೂ ಕಾನ್ಫಿಡೆನ್ಸಿಗೆ ತಗೊಳ್ಳಿ. ಇದು ಒಂದು ಪಾರ್ಟಿ ವಿಷಯ, ಒಂದು ಸರ್ಕಾರದ ವಿಷಯ ಅಲ್ಲ, ದೇಶದ ಅಸ್ತಿತ್ವದ ವಿಷಯ ಮತ್ತು ಮಾನವೀಯತೆಯ ಅಸ್ತಿತ್ವದ ವಿಷಯ. ಈ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಪೂರ್ಣವಾದಂಥ ಸಹಕಾರ ಕೊಟ್ಟು, ಮೋದಿ ಏನೇ ಇರಲಿ, ಅವರು ನಮ್ಮ ದೇಶದ ಪ್ರಧಾನಿ, ಹೋಮ್ ಮಿನಿಸ್ಟ್ರು, ಈ ದೇಶದ ಹೋಮ್ ಮಿನಿಸ್ಟ್ರು, ಅವರಿಗೆ ಪೂರ್ಣವಾದಂಥ ಸಹಕಾರ ನಾವು ನೀಡ್ತೇವೆ ಅಂತೇಳಿ ಎಲ್ಲರೂ, ಎಲ್ಲ ಪಕ್ಷದವರು ಅವರ ಕೈಯನ್ನು ಆಡಳಿತವನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ ಎಲ್ಲ ಸಹಕಾರ ನೀಡಬೇಕು ಅಂತ ನನ್ನ ಪ್ರಾರ್ಥನೆ. ಈಗ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮಾಡಿದ್ರು, ಹತ್ಯೆಗೈದಿರುವಂಥ ಉಗ್ರರಿಗೆ ಏನು ಮಾಡಬೇಕು ಅಂತ ನೀವು ಹೇಳ್ತೀರಿ ಸರ್? ಅಂತ ಉಗ್ರರಿಗೆ ಏನಿಲ್ಲ, ಕಂಡಲ್ಲೇ ಗುಂಡಿಟ್ಕೊಳ್ಳುವಂಥದ್ದು. ಇವತ್ತು ಅದನ್ನು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳು ಮಾಡ್ತಾ ಇದ್ದಾರೆ. ಒಂದು ಭಯ, ಅವರಲ್ಲಿ ಒಂದು ಭಯದ ವಾತಾವರಣ ಹೋಗ್ಬಿಟ್ಟಿದೆ. ಆಮೇಲೆ ದುರ್ದೈವ, ಉಗ್ರರು ಹೇಗೆ ತಯಾರಾಗ್ತಾ ಇದ್ದಾರೆ ಅಂದರೆ ಅವನು ಸಾಯಕ್ಕೆ ತಯಾರಾಗ್ತಿದ್ದಾನೆ. ಹಾಗಾಗಿ ಅವನ ಟ್ರೈನಿಂಗು ಅಕ್ರಾಸ್ ದಿ ಬಾರ್ಡ್ರು ಅಂಥ ಟ್ರೈನಿಂಗ್ ಅವನಿಗೆ ಸಿಗ್ತಾ ಇದೆ ಅನ್ನಕ್ಕಂಥ ಮಾಹಿತಿ ಹಿಂದೆ ನಾನು ಕೇಂದ್ರದಲ್ಲಿದ್ದಾಗ ಇರ್ತಿತ್ತು. ಇದರ ಬಗ್ಗೆ ಕೂಡಲೇ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಎಚ್ಚರಿಕೆ ಕೊಟ್ಟು ಅಲ್ಲಿರ್ತಕ್ಕಂಥ ವಿದೇಶಾಂಗ ಸಚಿವರನ್ನು, ವಿದೇಶಾಂಗ ಕಚೇರಿ ಕರೆಸಿ, ಇದನ್ನು ನೀವು ಬಾರ್ಡರ್ ಕಂಟ್ರೋಲ್ ಮಾಡದೇ ಇದ್ದರೆ ಮುಂದೆ ನಿಮ್ಮ ಬಾಂಧವ್ಯ ಉತ್ತಮವಾಗಿ ಉಳಿಯೋದು ಭಾರಿ ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಸ್ಟರ್ನ್ ಎಚ್ಚರಿಕೆ ಕೊಡದೇ ಇದ್ದರೆ ಪಾಕಿಸ್ತಾನ ದಾರಿಗೆ ಬರೋಲ್ಲ. ಕಾಶ್ಮೀರ ಚುನಾವಣೆ ನಡಿಬೇಕಾದ್ರೆ ಆವಾಗ ನವಾಜ್ ಶರೀಫ್ ಇದ್ದರು. ನಾನೇ ನೇರವಾಗಿ ಫೋನ್ ಮಾಡಿ ಹೇಳಿದೆ, ಹುಷಾರ್, ಇದು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಕಾಶ್ಮೀರಲ್ಲಿ ಚುನಾವಣೆ ನಡೆಸ್ತಾ ಇದೆ, ಏನಾದರೂ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಉಗ್ರರು ಬೇಕಾದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಒಂದು ಸಾವಾಗಿಲ್ಲ ಕಾಶ್ಮೀರ ಚುನಾವಣೆಯಲ್ಲಿ, ರೆಕಾರ್ಡಲ್ಲಿದೆ, ತೆಗೆದು ನೋಡಿ. ಸೊ ಹಾಗಾಗಿ ಇದನ್ನು ನಾವೆಲ್ಲರೂ ಕೂತು ಪಕ್ಷಾತೀತವಾಗಿ, ಈ ಪಕ್ಷ ಹಂಗೆ, ಈ ಪಕ್ಷ ಹಿಂಗೆ, ಆ ಸರ್ಕಾರ ಫೇಲ್, ಈ ಸರ್ಕಾರ ಫೇಲ್ ಅನ್ನೋಕ್ಕಿಂತ ಬದಲು ಮಾನವೀಯತೆ ಫೇಲ್ ಆಗ್ತಾ ಇದೆ, ಮನುಷ್ಯ ಸಾಯ್ತದೆ, ಮಾನವೀಯತೆ ಸಾಯ್ತಾ ಇದೆ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಮಾಡಿ ಮುಂದೆ ಹೋಗ್ಬೇಕು ಅಂತ ನನ್ನ ಪ್ರಾರ್ಥನೆ. ಸರ್, ನಿನ್ನೆ ನಡೆದಂಥ ಉಗ್ರರ ಒಂದು ಅಟ್ಟಹಾಸ ಇದೆಯಲ್ಲ, ಆ ಒಂದು ಅಟ್ಟಹಾಸಕ್ಕೆ ಪಾಕಿಸ್ತಾನದ ಒಂದು ಇನ್ಫ್ಲೂಯೆನ್ಸ್ ಇದೆ ಅಂತೀರಾ? ಕೈವಾಡ ಇದೆ ಅಂತೀರಾ? ಖಂಡಿತವಾಗಿಯೂ. ಯಾವ ದೇಶದಿಂದ ಬರ್ತಾ ಇದ್ದಾರೆ ಅವರು? ಆ ದೇಶದಿಂದ ಬರ್ತಾ ಇದ್ದಾರೆ. ಅದೇ ಇವತ್ತು ಇಂಟೆಲಿಜೆನ್ಸ್ ಸಿಗ್ತಿರ್ತಕ್ಕಂಥದ್ದು. ಸೊ ಅದಕ್ಕೆ ಇವತ್ತು ಇದಕ್ಕೆ ಒಂದೆಲ್ಲಾದರೂ ಒಂದು ತಡೆ ಹಾಕಬೇಕು. 70 ವರ್ಷ ಆಯ್ತಿದೆ, ಇನ್ನು ಸುಧಾರಿಸ್ಕೊಳ್ಳೋದಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ನಾವು ತಡೆ ಹಾಕದೇ ಇದ್ದರೆ ಮುಂದೆ ನಾವು ನಮ್ಮ ಗಡಿಗಳನ್ನು ಭದ್ರತೆಯನ್ನು ಇಟ್ಕೊಳ್ತಕ್ಕಂಥ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಕೇಂದ್ರ ಸಚಿವ